ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನೈಟು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಡಿ ಲಾಗ್ ಆಗಿರೋದ್ರಿಂದ ನಿಮ್ಮ ಜೊತೆಗೆ ಶೇರ್ ಮಾಡುವ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಟೈಮು 10 ಗಂಟೆ ಆಗಿದೆ. ಸೊ ಮಕ್ಕಳೆಲ್ಲ ಬೇಗ ಮಲ್ಕೊಳ್ತಾರೆ, ನಮ್ಮ ಮನೆ ಮಕ್ಕಳು. ಸೊ ಇವಾಗ ಓದ್ಕೊಳ್ಳುವ ಅಂತ ಹೇಳಿ ಓದ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ದಿನ 10 ಗಂಟೆಗೆ ಮಲಗಿಬಿಡ್ತೀನಿ, ಯಾಕಂದರೆ ಬೆಳಗ್ಗೆ ಬೇಗ ಇರ್ತೀನಲ್ವ, ಅದಕ್ಕೆ. ಸೊ ಇವಾಗ ಒಂದು 3-4 ದಿನದಿಂದ ನನಗೆ ತುಂಬ ಕೋಲ್ಡ್ ಆಗಿತ್ತು, ಹಾಗಾಗಿ ಬೆಳಗ್ಗೆ ಏಳಲಿಕ್ಕಾಗಲಿಲ್ಲ. 6 ಗಂಟೆ 6:30 ಈ ರೀತಿ ಹೇಳ್ತಾ ಇದ್ದೆ. ಆದ್ದರಿಂದ ಒಂದು 3-4 ದಿನ ನಿದ್ದೆ ಮತ್ತು ಟೈಮ್ ಎಲ್ಲ ವೇರಿಯೇಷನ್ ಆಗಿರೋದ್ರಿಂದ ಇವತ್ತು ಮಧ್ಯಾಹ್ನವೂ ಮಲಗಿದ್ದೆ. ಹಾಗಾಗಿ ರಾತ್ರಿ ಸ್ವಲ್ಪ ಹೊತ್ತು ಕುತ್ಕೊಂಡು ಓದ್ಕೊಳ್ಳುವ ಅಂತ ಹೇಳಿ ಓದ್ಕೊಳ್ತಾ ಇದ್ದೀನಿ. ನಾನು 11:30 ತನಕ ಓದ್ಕೊಂಡು ಮತ್ತೆ ಬೆಳಗ್ಗೆ 5:30ಗೆ ಹೇಳುವ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು ಎಷ್ಟೊತ್ತು ಕುತ್ಕೊಳ್ಳಿಕ್ಕಾಗ್ತದೆ ಅಂತ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು, ನೈಟ್ ಕುತ್ಕೊಂಡು ಓದ್ತಾ ಇರೋದು. ನಾನು ಯಾವತ್ತೂ ನೈಟ್ ಕುತ್ಕೊಂಡು ಓದ್ಕೊಳ್ಳಲ್ಲ, ಯಾಕೆಂದರೆ ನನ್ನ ಮಕ್ಕಳು ಏನಂದರೆ ಅವ್ರ ಜೊತೆಗೆ ಮಲಗಲೇಬೇಕು ರಾತ್ರಿ, ಇಲ್ಲಾಂದರೆ ಇಬ್ಬರು ಎದ್ದುಬಿಡ್ತಾರೆ. ಹಾಗಾಗಿ ನನಗೆ ಅದು ಸರಿ ಆಗೋದಿಲ್ಲ ನೈಟ್ ಕೂತ್ಕೊಂಡು ಓದಲಿಕ್ಕೆ. ಆದ್ದರಿಂದ ನಾನು ಬೆಳಗ್ಗೆನೇ ಎದ್ದು ಓದೋದು, ಮತ್ತು ಬೆಳಗ್ಗೆ ಎಂತೂ ಬೇಗ ಏಳಲೇಬೇಕು. ಹಾಗಾಗಿ ಸ್ವಲ್ಪ ಬೇಗ ಎದ್ದು ಓದ್ಕೊಂಡ್ರೆ ಆಗ್ತದೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಸೊ ಇವಾಗ ನಾನು ಸೋಷಿಯಲ್ ಓದ್ಕೊಳ್ತಾ ಇದ್ದೀನಿ. ಸೋಷಿಯಲ್ 10th ಸೋಷಿಯಲ್ ಓದ್ಕೊಳ್ತಾ ಇದ್ದೀನಿ. ನಿಮ್ಗೆ ಸೋಷಿಯಲ್ ಹೆಂಗಿದೆ ಅಂದರೆ 7th ಮೈಸೂರು ರಾಜ ಒಡೆಯರ್ ಇದೆ, ಅದರ ಕಂಟಿನ್ಯೂನೇ ನಿಮಗೆ 10th ಕೊಟ್ಟಿದ್ದಾರೆ. ಹಾಗಾಗಿ ನಾನು 7th ಮುಗಿಸಿದ ತಕ್ಷಣ 10th ಇಟ್ಕೊಂಡಿದ್ದೀನಿ. 10th ಫಸ್ಟ್ ಪಾರ್ಟ್ ಪೂರ್ತಿ ಮುಗಿದೆ, ಈಗ ಸೆಕೆಂಡ್ ಪಾರ್ಟು ಓದ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ತುಂಬ ಜನ GPSTR ಎಕ್ಸಾಮ್ ಬರೆಯೋರು ಬುಕ್ ಲಿಸ್ಟು ತೋರಿಸಿ ಅಂತ ಇದ್ದೀರಾ. ಖಂಡಿತ ನಾನು ಈ ವೀಕಲ್ಲೇ ನಾನು ಯಾವ್ಯಾವ ಬುಕ್ಕನ್ನು ರೆಫರ್ ಮಾಡ್ತಾ ಇದ್ದೀನಿ ಅನ್ನೋ ವೀಡಿಯೋನ ನಿಮಗೆ ಹಾಕ್ತೀನಿ. ಅದರ ಒಂದಂತೂ ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ಸೋಷಿಯಲಿಗೆ ಮಾತ್ರ ನಾನು 6th 7th 8th 9th 10th ಇಷ್ಟು ಬುಕ್ಸ್ ಬಿಟ್ಟರೆ ಬೇರೆ ಏನೂ ಓದ್ತಾ ಇಲ್ಲ. ಸೊ ನನ್ನ ಹತ್ರನೂ DM ಸುರೇಶ್ ಅವ್ರದ್ದು ಸಂವಿಧಾನ ಬುಕ್ ಇದೆ, ಮತ್ತು ಎಕನಾಮಿಕ್ ಬುಕ್ಸ್ ಇದೆ, ಮತ್ತು ಇಂಡಿಯನ್ ಸರ್ವೆ, ಈ ಥರ ಬುಕ್ಸ್ ಸುಮಾರಿದೆ. ಆದರೆ ನಾನು ಅದನ್ನು ಯಾವುದೂ ಓದ್ತಾ ಇಲ್ಲ, ಯಾಕೆಂದರೆ ನಾನು 2-3 ವರ್ಷದ ಕ್ವಶನ್ ಪೇಪರ್ಸ್ನ ನೋಡಿದ್ದೀನಿ. ಅದು MCQದು ಅಷ್ಟೇ, ಮತ್ತು ವಿವರಣಾತ್ಮಕ ಕ್ವಶನ್ ಪೇಪರ್ಸು ಅಷ್ಟೇ. ಯಾವ ಪೇಪರಲ್ಲೂ ನಿಮಗೆ 8th 9th 10th 6th 7th ಇದನ್ನು ಬಿಟ್ಟು ನಿಮಗೆ ಯಾವ ಒಂದೇ ಒಂದು ಕ್ವಶನ್ನು ಹೊರಗೆ ಬರೋಲ್ಲ. ಸೊ ನನಗೆ ನನ್ನ ವೈಯಕ್ತಿಕ ಸಲಹೆ ಅಂತ ಹೇಳಿದ್ರೆ, ನಿಮಗೆ ನೀವು 6th 10th ತನಕ SSLC ಸೋಷಿಯಲ್ ಬುಕ್ಕನ್ನು ಓದ್ಕೊಂಡ್ರೆ ನಿಮಗೆ ಸೆಕೆಂಡ್ ಪೇಪರ್ ನಮ್ಮದು ಮೆಥಡಾಲಜಿ ಏನಿದೆ ಅದಕ್ಕೆ ಕವರ್ ಆಗುತ್ತೆ. ಓದೋದನ್ನೇ ನೀವು 3-4 ಸಲ ಓದಿದರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಅಯ್ಯೋ ನಾನು ಓದಲಿಲ್ಲ, ನನಗೆ ಟೈಮ್ ಸಿಕ್ಕಲಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಏನೂ ಆಗಲಿಲ್ಲ ಓದಲಿಕ್ಕೆ ಅಂತ ನಮಗೆ ನಾವೇ ರೀಸನ್ ಕೊಟ್ಕೊಳ್ಳೋಕ್ಕಿಂತ, ಸ್ವಲ್ಪ ಟೈಮ್ ಯಾವಾಗ ಸಿಗುತ್ತೆ ಅವಾಗೆಲ್ಲ ನಾವು ಓದ್ಕೊತಾ ಹೋದ್ವಿ ಅಂತ ಹೇಳಿದ್ರೆ, ಅದು ಒಂದು ಬುಕ್ಕನ್ನು ಅಟ್ಲೀಸ್ಟ್ 2-3 ಸಲ ಓದಿದ್ವಿ ಅಂತ ಹೇಳಿದ್ರೆ ಖಂಡಿತ ನಾವು ಸೆಕೆಂಡ್ ಪೇಪರಲ್ಲಿ ಜಾಸ್ತಿ ಸ್ಕೋರ್ ಮಾಡ್ಬೋದು. ನನ್ನ ಪ್ಲ್ಯಾನ್ ಇದ್ದಿದ್ದು ಈ ಮಂತ್ ಮುಗಿಯೋದ್ರೊಳಗೆ ಸೋಷಿಯಲ್ಲು ಮತ್ತು ಇಂಗ್ಲೀಷು ಕವರ್ ಮಾಡಬೇಕು ಅಂತ ಹೇಳಿ. ಸ್ವಲ್ಪ ಹೆಲ್ತ್ ಇಶ್ಯೂ ಬಂದಿದ್ದರಿಂದ ಇಂಗ್ಲೀಷನ್ನು ಪೆಂಡಿಂಗ್ ಇಟ್ಟಿದ್ದೀನಿ. ಸೋಷಿಯಲ್ ಮಾತ್ರ ಒಂದು ಸಲ ಕವರ್ ಮಾಡ್ಕೊಂಡು ಬಿಡುವ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು PDO ಎಕ್ಸಾಮ್ ಬರೆಯುವಾಗ ಸೋಷಿಯಲ್ ಪೂರ್ತಿ ಓದ್ಕೊಂಡಿದ್ದೆ, ಆ್ಯಂಡ್ ಸಣ್ಣ ನೋಟ್ಸ್ ಕೂಡ ಮಾಡ್ಕೊಂಡಿದ್ದೆ. ಅಂದರೆ ಅದಕ್ಕೆ ಬರೀ MCQಗೆ ಮಾತ್ರ ನಾನು ಪ್ರಿಪೇರ್ ಆಗಿದ್ದೆ. ಈ ವಿವರಣಾತ್ಮಕ ಕ್ವಶನ್ಸಿಗೆ ಏನು ನಾನು ಪ್ರಿಪೇರ್ ಆಗಿರಲಿಲ್ಲ, ಹಾಗಾಗಿ ನಾನು ಏನೂ ನೋಟ್ಸ್ ಮಾಡ್ಕೊಂಡಿರಲಿಲ್ಲ. ಬರೀ MCQದು ಒಂದೊಂದು ಮೇನ್ ಪಾಯಿಂಟ್ಸ್ ಮಾತ್ರ ನೋಟ್ಸ್ ಮಾಡ್ಕೊಂಡಿದ್ದೆ. ಅದು ಒಂದು ಸಲ ಗ್ಲಾನ್ಸ್ ಮಾಡಿಕೊಂಡ್ರೆ ಆಗತ್ತೆ ಅಂತ ಹೇಳಿ ಲಾಸ್ಟ್ ಮೂಮೆಂಟಿಗೆ ಸೋಷಿಯಲ್ ಮುಟ್ಟುವ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಲಾಸ್ಟ್ ಮೂಮೆಂಟಲ್ಲಿ GPSTR ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಚಾನ್ಸ್ ತೊಗೊಳ್ಳೋದು ಬೇಡ ಅನ್ನೋ ರೀಸನ್ಗೆ ನಾನು ಇವಾಗ ಸೋಷಿಯಲ್ ಓದ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸಲ ಓದಿ, ಮತ್ತು ಮಿಡ್ಲಲ್ಲಿ ಒಂದು ಸಲ ಓದಿ, ಆಮೇಲೆ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಒಂದು ಸಲ ಓದಿದರೆ ಪೂರ್ತಿ ಕವರ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ನಾನು ಎಕ್ಸಾಮ್ ಮುಗಿಯೋದ್ರೊಳಗೆ ಅಟ್ಲೀಸ್ಟ್ 3 ಸಲನಾದ್ರೂ ರಿವಿಸನ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿದೆ. ಹಾಗಾಗಿ ನಾನು ಇವಾಗ ಸೋಷಿಯಲ್ ಓದ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ GPSTR ಎಕ್ಸಾಮಿಗೆ ಓದ್ತಾ ಇದ್ದೀರಾ, ಕ್ವಶನ್ ಪೇಪರ್ ಜೊತೆಗೇ ಓದ್ಕೊಳ್ಳಿ. ಕ್ವಶನ್ ಪೇಪರ್ ಜೊತೆಗೆ ಓದ್ಕೊಂಡ್ರೆ ಮಾತ್ರ ನಮಗೆ ಕ್ವಶನ್ ಹಿಂಗೆ ಕೊಡ್ತಾರೆ, ಈ ರೀತಿ ಎಲ್ಲ ಕ್ವಶನ್ ಬರ್ಬೋದು ಅಂತ ನಾವೊಂದು ಗೆಸ್ಸಿಂಗ್ ಪವರು ಜಾಸ್ತಿ ಆಗುತ್ತೆ, ಮತ್ತು ನಾವು ಓದ್ಕೊಳ್ಳೋದೆಲ್ಲ ಅಷ್ಟು ನೆನಪಿರುತ್ತೆ ಕ್ವಶನ್ ಪೇಪರ್ ಜೊತೆಗೆ ಓದ್ಕೊಳ್ಳೋದ್ರಿಂದ. ಸೊ ನನಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ, ಆ್ಯಂಡ್ ಇದರಿಂದ ನನಗೆ ಜಾಸ್ತಿ ಮಾರ್ಕ್ಸು ಬಂದಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಕ್ವಶನ್ ಪೇಪರ್ ಇಲ್ಲದೆ ನೀವು ಪ್ರಿಪ್ರೇಷನ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಫ್ರೆಂಡ್ಸ್, ಇವಾಗ ನಾನು ಸೋಷಿಯಲು ಫಸ್ಟ್ ಪಾರ್ಟ್ ಮುಗ್ದಿದೆ. ಸೆಕೆಂಡ್ ಪಾರ್ಟು SSLC ಬುಕ್ಕು ಒಂದು ಸೆಕೆಂಡ್ ಲೆಸನ್ ಸ್ವಲ್ಪ ಜಾಸ್ತಿ ಇದೆ. ಹೀಗಾಗಿ 2-3 ಸಲ ನಾನು ಒಂದು ಸಲ ಓದಿದರೆ ತಲೆಗೆ ಹೋಗ್ತಾ ಇಲ್ಲ ಇದು. ಹಾಗಾಗಿ 2-3 ಸಲ ಓದ್ತಾ ಇದ್ದೀನಿ. ಒಂದು ಸಲ ಓದಿದ್ದೀನಿ, ಮತ್ತು ಇನ್ನೊಂದು 2 ಸಲ ಓದುವ. ಇವಾಗ ರಾತ್ರಿ ಆಗಿರೋದ್ರಿಂದ
ಬೆಳಗಿಂದ ಏನೇನು ಓದಿದ್ದೆ ಅದನ್ನು ಪೂರ್ತಿ ಓದುವ ಅಂತ ಓದ್ತಾ ಕೂತ್ಕೊಂಡಿದ್ದೀನಿ. ಸೊ ಏನು ಗೊತ್ತಿಲ್ಲ, ನೋಡಬೇಕು. ಇಷ್ಟು ಓವರ್ ನೈಟ್ ನಾನು ಯಾವತ್ತೂ ನಿದ್ದೆ ಬಿಡಲಿಲ್ಲ. 10 ಗಂಟೆಗೆಲ್ಲ ಮಲಗಿಬಿಡ್ತೀನಿ. ಸೊ ಇದೇ ಫಸ್ಟ್ ಟೈಮು. ಸೊ ಸೋಷಲ್ಲು ಪೂರ್ತಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳೆಲ್ಲ ಮಲಗಿಬಿಟ್ಟಿದ್ದಾರೆ, ಲೈಟ್ ಬೇರೆ ಆನ್ ಆಗಿದೆ. ಅವ್ರಿಗೂ ಡಿಸ್ಟರ್ಬ್ ಆಗ್ತಿದೆಯಾ ಗೊತ್ತಾಗ್ತಾಯಿಲ್ಲ. ಸೊ ನೈಟ್ ಮಲಗುವಾಗ ನಾನು 1-2 ಆಲ್ಮಂಡ್ ಆಯಿಲ್ನ ಫೇಸಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನಲ್ಲಿ ಏನೂ ನೆರಿಗೆ ಇರಲ್ಲ. ಸೊ ಇವಾಗ 11:55 ಆಗಿದೆ. ಸೊ ಇವಾಗ ಮಲ್ಕೊಳ್ಳುವ ಅಂತ ಹೇಳಿ ಎಲ್ಲ ತೆಗ್ದಿಡ್ತಾ ಇದ್ದೀನಿ. ನೀವೆಲ್ಲರೂ ಬೆಟ್ಟದಷ್ಟು ಆಸೆ ಕನಸುಗಳ ಜೊತೆಗೆ ಓದ್ಕೊಳ್ತಾ ಇದ್ದೀರ ಅಂತ ನನಗೂ ಗೊತ್ತು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಕಷ್ಟಪಟ್ಟು ಓದಿದ್ದೀರಾ ಅವರೆಲ್ಲರ ಹೆಸರು ಲಿಸ್ಟಲ್ಲಿ ಇರಲಿ ಅಂತ ಹಾರೈಸ್ತಾ, ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋ ಖಂಡಿತ ನಾನು ಏನೇನು ಬುಕ್ಕು ರೆಫರ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತೀನಿ, ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. ಚೆನ್ನಾಗಿ ಓದ್ಕೊಳ್ಳಿ.